ಸೆಪ್ಟೆಂಬರ್ 22ನೇ ತಾರೀಕಿನಿಂದ ರಾಜ್ಯದಲ್ಲಿ ಜಾತಿ ಜನಗಣತಿ ಶುರುವಾಗುತ್ತೆ. ಹುಬ್ಬಳ್ಳಿಯಲ್ಲಿ ವಚನಾನಂದ ಸ್ವಾಮೀಜಿ ಜಾಗೃತಿ ಮೂಡಿಸ್ತಾ ಇದ್ದಾರೆ. ಮನೆ ಮನೆಗೆ ಹೋಗಿ ಜಾಗೃತಿಯನ್ನ ವಚನಾನಂದ ಶ್ರೀಗಳು ಮೂಡಿಸಿದ್ದಾರೆ. ಕರಪತ್ರವನ್ನ ಅಂಟಿಸಿ ಸಮುದಾಯದ ಜನರಿಗೆ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ ವಚನಾನಂದ ಶ್ರೀಗಳು. ಸೆಪ್ಟೆಂಬರ್ 22ನೇ ತಾರೀಕಿನಿಂದ ಜಾತಿ ಜನಗಣತಿ ಆರಂಭ ಆಗುತ್ತೆ. ಹೀಗಾಗಿ ಜಾತಿ ಜನಗಣತಿಯ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ. ಮನೆ ಮನೆಗೆ ಹೋಗಿ ವಚನಾನಂದ ಶ್ರೀಗಳು ಕರಪತ್ರವನ್ನು ಅಂಟಿಸಿ ಜನರಿಗೆ ಜಾಗೃತಿ ಮೂಡಿಸ್ತಾ ಇದ್ದಾರೆ. ಜಾತಿ ಗೊತ್ತಿಲ್ಲ, ಕ್ರಮ ಸಂಖ್ಯೆ ಇದನ್ನ ಹೇಳ್ಬೇಕು. ಸೆಪ್ಟೆಂಬರ್ 22ನೇ ತಾರೀಕಿನಿಂದ ರಾಜ್ಯದಲ್ಲಿ ಜಾತಿ ಜನಗಣತಿ ಶುರುವಾಗುತ್ತೆ. ಹುಬ್ಬಳ್ಳಿಯಲ್ಲಿ ವಚನಾನಂದ ಸ್ವಾಮೀಜಿ ಜಾಗೃತಿ ಮೂಡಿಸ್ತಾ ಇದ್ದಾರೆ. ಮನೆ ಮನೆಗೆ ಹೋಗಿ ಜಾಗೃತಿಯನ್ನ ವಚನಾನಂದ ಶ್ರೀಗಳು ಮೂಡಿಸಿದ್ದಾರೆ. ಕರಪತ್ರವನ್ನ ಅಂಟಿಸಿ ಸಮುದಾಯದ ಜನರಿಗೆ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ ವಚನಾನಂದ ಶ್ರೀಗಳು. ಸೆಪ್ಟೆಂಬರ್ 22ನೇ ತಾರೀಕಿನಿಂದ ಜಾತಿ ಜನಗಣತಿ ಆರಂಭ ಆಗುತ್ತೆ. ಹೀಗಾಗಿ ಜಾತಿ ಜನಗಣತಿಯ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ. ಮನೆ ಮನೆಗೆ ಹೋಗಿ ವಚನಾನಂದ ಶ್ರೀಗಳು ಕರಪತ್ರವನ್ನು ಅಂಟಿಸಿ ಜನರಿಗೆ ಜಾಗೃತಿ ಮೂಡಿಸ್ತಾ ಇದ್ದಾರೆ. ಧರ್ಮದಾಗ ಜ್ವರ ಹೇಳ್ಬೇಕು. ಜಾತಿ ಗೊತ್ತಿಲ್ಲ, ಕ್ರಮ ಸಂಖ್ಯೆ ಇದನ್ನ ಹೇಳ್ಬೇಕು. ಸೆಪ್ಟೆಂಬರ್ 22ನೇ ತಾರೀಕಿನಿಂದ ರಾಜ್ಯದಲ್ಲಿ ಜಾತಿ ಜನಗಣತಿ ಶುರುವಾಗುತ್ತೆ. ಹುಬ್ಬಳ್ಳಿಯಲ್ಲಿ ವಚನಾನಂದ ಸ್ವಾಮೀಜಿ ಜಾಗೃತಿ ಮೂಡಿಸ್ತಾ ಇದ್ದಾರೆ. ಮನೆ ಮನೆಗೆ ಹೋಗಿ ಜಾಗೃತಿಯನ್ನ ವಚನಾನಂದ ಶ್ರೀಗಳು ಮೂಡಿಸಿದ್ದಾರೆ. ಕರಪತ್ರವನ್ನ ಅಂಟಿಸಿ ಸಮುದಾಯದ ಜನರಿಗೆ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ ವಚನಾನಂದ ಶ್ರೀಗಳು. ಸೆಪ್ಟೆಂಬರ್ 22ನೇ ತಾರೀಕಿನಿಂದ ಜಾತಿ ಜನಗಣತಿ ಆರಂಭ ಆಗುತ್ತೆ. ಹೀಗಾಗಿ ಜಾತಿ ಜನಗಣತಿಯ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ. ಮನೆ ಮನೆಗೆ ಹೋಗಿ ವಚನಾನಂದ ಶ್ರೀಗಳು ಕರಪತ್ರವನ್ನು ಅಂಟಿಸಿ ಜನರಿಗೆ ಜಾಗೃತಿ ಮೂಡಿಸ್ತಾ ಇದ್ದಾರೆ. ಧರ್ಮದಾಗ ಜ್ವರ ಹೇಳ್ಬೇಕು. ಜಾತಿ ಗೊತ್ತಿಲ್ಲ, ಕ್ರಮ ಸಂಖ್ಯೆ ಇದನ್ನ ಹೇಳ್ಬೇಕು. ಸೆಪ್ಟೆಂಬರ್ 22ನೇ ತಾರೀಕಿನಿಂದ ರಾಜ್ಯದಲ್ಲಿ ಜಾತಿ ಜನಗಣತಿ ಶುರುವಾಗುತ್ತೆ. ಹುಬ್ಬಳ್ಳಿಯಲ್ಲಿ ವಚನಾನಂದ ಸ್ವಾಮೀಜಿ ಜಾಗೃತಿ ಮೂಡಿಸ್ತಾ ಇದ್ದಾರೆ. ಮನೆ ಮನೆಗೆ ಹೋಗಿ ಜಾಗೃತಿಯನ್ನ ವಚನಾನಂದ ಶ್ರೀಗಳು ಮೂಡಿಸಿದ್ದಾರೆ. ಕರಪತ್ರವನ್ನ ಅಂಟಿಸಿ ಸಮುದಾಯದ ಜನರಿಗೆ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ ವಚನಾನಂದ ಶ್ರೀಗಳು. ಸೆಪ್ಟೆಂಬರ್ 22ನೇ ತಾರೀಕಿನಿಂದ ಜಾತಿ ಜನಗಣತಿ ಆರಂಭ ಆಗುತ್ತೆ. ಹೀಗಾಗಿ ಜಾತಿ ಜನಗಣತಿಯ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ. ಮನೆ ಮನೆಗೆ ಹೋಗಿ ವಚನಾನಂದ ಶ್ರೀಗಳು ಕರಪತ್ರವನ್ನು ಅಂಟಿಸಿ ಜನರಿಗೆ ಜಾಗೃತಿ ಮೂಡಿಸ್ತಾ ಇದ್ದಾರೆ. ಧರ್ಮದಾಗ ಜ್ವರ ಹೇಳ್ಬೇಕು. ಜಾತಿ ಗೊತ್ತಿಲ್ಲ, ಕ್ರಮ ಸಂಖ್ಯೆ ಇದನ್ನ ಹೇಳ್ಬೇಕು. ಸೆಪ್ಟೆಂಬರ್ 22ನೇ ತಾರೀಕಿನಿಂದ ರಾಜ್ಯದಲ್ಲಿ ಜಾತಿ ಜನಗಣತಿ ಶುರುವಾಗುತ್ತೆ. ಹುಬ್ಬಳ್ಳಿಯಲ್ಲಿ ವಚನಾನಂದ ಸ್ವಾಮೀಜಿ ಜಾಗೃತಿ ಮೂಡಿಸ್ತಾ ಇದ್ದಾರೆ. ಮನೆ ಮನೆಗೆ ಹೋಗಿ
ಜಾಗೃತಿಯನ್ನ ವಚನಾನಂದ ಶ್ರೀಗಳು ಮೂಡಿಸಿದ್ದಾರೆ. ಕರಪತ್ರವನ್ನ ಅಂಟಿಸಿ ಸಮುದಾಯದ ಜನರಿಗೆ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ ವಚನಾನಂದ ಶ್ರೀಗಳು. ಸೆಪ್ಟೆಂಬರ್ 22ನೇ ತಾರೀಕಿನಿಂದ ಜಾತಿ ಜನಗಣತಿ ಆರಂಭ ಆಗುತ್ತೆ. ಹೀಗಾಗಿ ಜಾತಿ ಜನಗಣತಿಯ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ. ಮನೆ ಮನೆಗೆ ಹೋಗಿ ವಚನಾನಂದ ಶ್ರೀಗಳು ಕರಪತ್ರವನ್ನು ಅಂಟಿಸಿ ಜನರಿಗೆ ಜಾಗೃತಿ ಮೂಡಿಸ್ತಾ ಇದ್ದಾರೆ. ಧರ್ಮದಾಗ ಜ್ವರ ಹೇಳ್ಬೇಕು, ಜಾತಿ ಗೊತ್ತಿಲ್ಲ, ಕ್ರಮ ಸಂಖ್ಯೆ ಇದನ್ನ ನಿಮ್ಮಡಾಗಿದ್ದ ಹೇಳ್ಬೇಕು. ಸೆಪ್ಟೆಂಬರ್ 22ನೇ ತಾರೀಕಿನಿಂದ ರಾಜ್ಯದಲ್ಲಿ ಜಾತಿ ಜನಗಣತಿ ಶುರುವಾಗುತ್ತೆ. ಹುಬ್ಬಳ್ಳಿಯಲ್ಲಿ ವಚನಾನಂದ ಸ್ವಾಮೀಜಿ ಜಾಗೃತಿ ಮೂಡಿಸ್ತಾ ಇದ್ದಾರೆ. ಮನೆ ಮನೆಗೆ ಹೋಗಿ ಜಾಗೃತಿಯನ್ನ ವಚನಾನಂದ ಶ್ರೀಗಳು ಮೂಡಿಸಿದ್ದಾರೆ. ಕರಪತ್ರವನ್ನ ಅಂಟಿಸಿ ಸಮುದಾಯದ ಜನರಿಗೆ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ ವಚನಾನಂದ ಶ್ರೀಗಳು. ಧರ್ಮದಾಗ ಸೆಪ್ಟೆಂಬರ್ 22ನೇ ತಾರೀಕಿನಿಂದ ಜಾತಿ ಜನಗಣತಿ ಆರಂಭ ಆಗುತ್ತೆ. ಹೀಗಾಗಿ ಜಾತಿ ಜನಗಣತಿಯ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ. ಮನೆ ಮನೆಗೆ ಹೋಗಿ ವಚನಾನಂದ ಶ್ರೀಗಳು ಕರಪತ್ರವನ್ನು ಅಂಟಿಸಿ ಜನರಿಗೆ ಜಾಗೃತಿ ಮೂಡಿಸ್ತಾ ಇದ್ದಾರೆ. ಧರ್ಮದಾಗ ಜ್ವರ ಹೇಳ್ಬೇಕು, ಜಾತಿ ಗೊತ್ತಿಲ್ಲ, ಕ್ರಮ ಸಂಖ್ಯೆ ಇದನ್ನ ನಿಮ್ಮಡಾಗಿದ್ದ ಹೇಳ್ಬೇಕು. ಸೆಪ್ಟೆಂಬರ್ 22ನೇ ತಾರೀಕಿನಿಂದ ರಾಜ್ಯದಲ್ಲಿ ಜಾತಿ ಜನಗಣತಿ ಶುರುವಾಗುತ್ತೆ. ಹುಬ್ಬಳ್ಳಿಯಲ್ಲಿ ವಚನಾನಂದ ಸ್ವಾಮೀಜಿ ಜಾಗೃತಿ ಮೂಡಿಸ್ತಾ ಇದ್ದಾರೆ. ಮನೆ ಮನೆಗೆ ಹೋಗಿ ಜಾಗೃತಿಯನ್ನ ವಚನಾನಂದ ಶ್ರೀಗಳು ಮೂಡಿಸಿದ್ದಾರೆ. ಕರಪತ್ರವನ್ನ ಅಂಟಿಸಿ ಸಮುದಾಯದ ಜನರಿಗೆ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ ವಚನಾನಂದ ಶ್ರೀಗಳು. ಧರ್ಮದಾಗ ಸೆಪ್ಟೆಂಬರ್ 22ನೇ ತಾರೀಕಿನಿಂದ ಜಾತಿ ಜನಗಣತಿ ಆರಂಭ ಆಗುತ್ತೆ. ಹೀಗಾಗಿ ಜಾತಿ ಜನಗಣತಿಯ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ. ಮನೆ ಮನೆಗೆ ಹೋಗಿ ವಚನಾನಂದ ಶ್ರೀಗಳು ಕರಪತ್ರವನ್ನು ಅಂಟಿಸಿ ಜನರಿಗೆ ಜಾಗೃತಿ ಮೂಡಿಸ್ತಾ ಇದ್ದಾರೆ. ಧರ್ಮದಾಗ ಜ್ವರ ಹೇಳ್ಬೇಕು, ಜಾತಿ ಗೊತ್ತಿಲ್ಲ, ಕ್ರಮ ಸಂಖ್ಯೆ ಇದನ್ನ ನಿಮ್ಮಡಾಗಿದ್ದ ಹೇಳ್ಬೇಕು. ಸೆಪ್ಟೆಂಬರ್ 22ನೇ ತಾರೀಕಿನಿಂದ ರಾಜ್ಯದಲ್ಲಿ ಜಾತಿ ಜನಗಣತಿ ಶುರುವಾಗುತ್ತೆ. ಹುಬ್ಬಳ್ಳಿಯಲ್ಲಿ ವಚನಾನಂದ ಸ್ವಾಮೀಜಿ ಜಾಗೃತಿ ಮೂಡಿಸ್ತಾ ಇದ್ದಾರೆ. ಮನೆ ಮನೆಗೆ ಹೋಗಿ ಜಾಗೃತಿಯನ್ನ ವಚನಾನಂದ ಶ್ರೀಗಳು ಮೂಡಿಸಿದ್ದಾರೆ. ಕರಪತ್ರವನ್ನ ಅಂಟಿಸಿ ಸಮುದಾಯದ ಜನರಿಗೆ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ ವಚನಾನಂದ ಶ್ರೀಗಳು. ಧರ್ಮದಾಗ ಸೆಪ್ಟೆಂಬರ್ 22ನೇ ತಾರೀಕಿನಿಂದ ಜಾತಿ ಜನಗಣತಿ ಆರಂಭ ಆಗುತ್ತೆ. ಹೀಗಾಗಿ ಜಾತಿ ಜನಗಣತಿಯ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ. ಮನೆ ಮನೆಗೆ ಹೋಗಿ ವಚನಾನಂದ ಶ್ರೀಗಳು ಕರಪತ್ರವನ್ನು ಅಂಟಿಸಿ ಜನರಿಗೆ ಜಾಗೃತಿ ಮೂಡಿಸ್ತಾ ಇದ್ದಾರೆ. ಧರ್ಮದಾಗ ಜ್ವರ ಹೇಳ್ಬೇಕು, ಜಾತಿ ಗೊತ್ತಿಲ್ಲ, ಕ್ರಮ ಸಂಖ್ಯೆ ಇದನ್ನ ನಿಮ್ಮಡಾಗಿದ್ದ ಹೇಳ್ಬೇಕು. ಹೆಣ್ಮಕ್ಳು